ಇನ್ನು ಬಳ್ಳಾರಿ ಜೈಲಿನಲ್ಲಿ ಇರ್ತಕ್ಕಂಥ ದರ್ಶನ್ಗೆ ಈಗ ಬೇಲ್ನದ್ದೇ ಚಿಂತೆ ಶುರುವಾಗ್ಬಿಟ್ಟಿದೆ. ಇನ್ನು ಎಷ್ಟು ದಿನ ಅಂತ ಜೈಲಲ್ಲಿರೋದು, ಚಾರ್ಜ್ ಶೀಟ್ ಹಾಕಾಯಿತು, ಇನ್ನಾದರೂ ಅತ್ಲಾಗೆ ಬೇಲ್ ತಗೊಂಡು ಹೊರಗೆ ಬರೋಣ ಅಂತ ಟೆನ್ಷನ್ನಲ್ಲಿದ್ದಾರೆ. ಬಳ್ಳಾರಿ ಜೈಲಲ್ಲಿ ಇರ್ತಕ್ಕಂಥ ದರ್ಶನ್ಗೆ ಈಗ ಬೇಲ್ ಅಂದರೆ ಜಾಮೀನಿನದ್ದೇ ಚಿಂತೆ ಅಂತೆ. ನಿನ್ನೆ ಪತ್ನಿ ವಿಜಯಲಕ್ಷ್ಮಿ ಭೇಟಿ ವೇಳೆಯೂ ಬೇಲ್ ಬಗ್ಗೆನೇ ಚರ್ಚೆ ಆಗಿದೆ. ಎಲ್ಲ ವಿದ್ಯಮಾನ ನೋಡಿ ಬೇಲ್ಗೆ ಅರ್ಜಿ ಹಾಕೋದಾಗಿ ಅವ್ರ ಪತ್ನಿ ಹೇಳಿದಾರಂತೆ. ಸಿಕ್ಕಿರುವ ಪ್ರಬಲ ಸಾಕ್ಷಿಗಳ ಬಗ್ಗೆ ದರ್ಶನ್ ಗಮನಕ್ಕೆ ತಂದಿದ್ದಾರೆ ವಿಜಯಲಕ್ಷ್ಮಿ. ಯಾವುದಕ್ಕೂ ಆತಂಕ ಪಡಬೇಡಿ, ಬೇಗ ಜಾಮೀನಿಗೆ ಅರ್ಜಿ ಹಾಕ್ತೀವಿ ಅಂತ ಹೇಳಿದ್ದಾರೆ. ಇನ್ನೆರಡು ದಿನಗಳಲ್ಲಿ ಜಾಮೀನಿಗೆ ಅರ್ಜಿ ಹಾಕ್ತಕ್ಕಂಥ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಯಾಕೆಂದರೆ ಅದು 3900 ಪುಟಗಳ ಚಾರ್ಜ್ ಶೀಟು. ಲಾಯರ್ ಓದಬೇಕಲ್ಲ, ಅದನ್ನು ಬೇಲ್ಗೆ ಅಪ್ಲೈ ಮಾಡ್ಕೋಬೇಕು ಅಂದರೆ ಇವರು ಕೋರ್ಟಲ್ಲಿ ವಾದ ಮಂಡನೆ ಮಾಡಬೇಕು ಅಂದರೆ ಓದಬೇಕು. ಇಟ್ ಟೇಕ್ಸ್ ಟೈಮ್, ಅದಕ್ಕೆ ಡಿಲೇ ಆಗಿರೋದು. ಇನ್ನು ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ವರ್ತನೆ ಬದಲಾಗಿದೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಇದು ವಕೀಲರು ಬರೆದ ಪತ್ರದ ಪ್ರಭಾವ. ಬಳ್ಳಾರಿ ಜೈಲಿನಲ್ಲಿ ಬದಲಾಗಿದೆಯಂತೆ ದರ್ಶನ್ ವರ್ತನೆ. ಪದೇ ಪದೇ ದುರ್ನಡತೆ ತೋರುತ್ತಿದ್ದ ದರ್ಶನ್ಗೆ ವಕೀಲರು ನೀತಿ ಪಾಠ ಮಾಡಿದ್ರು. ಪತ್ರದ ಮುಖಾಂತರ ಅನಗತ್ಯ ಕಿರಿಕ್ ಮಾಡ್ಕೋಬೇಡಿ ಅಂತ ಎಚ್ಚರಿಕೆ ಕೊಟ್ಟಿದ್ರು. ನಿಮ್ಮ ವರ್ತನೆ ಬದಲಾಗದೇ ಇದ್ದರೆ ಬೇಲ್ಗೆ ಸಮಸ್ಯೆ ಆಗುತ್ತೆ ಅಂತ ವಕೀಲರು ಹೇಳಿದರು. ವಕೀಲರ ಪತ್ರ ತಲುಪಿದ ನಂತರ ಸೈಲೆಂಟ್ ಆಗಿದ್ದಾರೆ ದರ್ಶನ್. ನಿನ್ನೆ ಪತ್ನಿಯನ್ನು ನೋಡೋದಕ್ಕೆ ಬಂದಾಗಲೂ ಕೂಡ ನಗ್ನಕ್ಕೊಂಡೇ ಬಂದರು, ಬ್ಯಾಗ್ ಹಿಡ್ಕೊಂಡು. ಹಳೆಯ ಯಾವ ವರ್ತನೆಗಳು ಕೂಡ ಪುನರಾವರ್ತನೆ ಆಗಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ಬದಲಾಗಿದ್ದಾರೆ ಅಂತ. ಇಲ್ಲಾಂದರೆ ಅವ್ರಿಗೆ ತೊಂದರೆ. ನಾನು ಅವತ್ತೇ ಹೇಳ್ತಾ ಇದ್ದೆ, ಇದೆಲ್ಲ ಅವ್ರ ಹಳ್ಳ ಅವರೇ ತೊಡ್ಕೋತಾ ಇದ್ದಾರೆ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗ ಅಮರೇಶ್ ಅವರಿಂದ ಪಡ್ಕೊಳ್ಳೋಣ. ಅಮರೇಶ್, ಮೊದಲನೇದಾಗಿ ಈಗ ಜಾಮೀನಿಗೆ ಸಿದ್ಧತೆ ಯಾವ ರೀತಿ ಆಗ್ತಾ ಇದೆ ದರ್ಶನ್ ಕಡೆಯಿಂದ, ಮತ್ತೆ ಅವರ ವರ್ತನೆಯಲ್ಲಿ ಏನೇನು ಬದಲಾವಣೆಯನ್ನು ಕಂಡಿದ್ದೀರಾ? ಅರವಿಂದ್, ಬಹುತೇಕ ಕಳೆದ ವಾರ ಅವರ ಪರವಾಗಿರ್ತಕ್ಕಂಥ ವಕೀಲರು ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದಂಥ ಸಂದರ್ಭದಲ್ಲಿ ಇನ್ನೊಂದು 2-3 ದಿನಗಳಲ್ಲಿ ಜಾಮೀನಿಗಾಗಿ ಅರ್ಜಿ ಸಲ್ಲಿಸ್ತಾರೆ ಅನ್ನುವಂಥ ಮಾಹಿತಿ ಇತ್ತು. ಆದರೆ ಚಾರ್ಜ್ ಶೀಟ್ ಅವರ ಕೈಗೆ ತಲುಪೋದಕ್ಕೆ ವಿಳಂಬವಾಯಿತು. ಅದಾದಮೇಲೆ ಅದನ್ನು ಸ್ಟಡಿ ಮಾಡಲಿಕ್ಕೂ ಕೂಡ ಸಮಯ ಬೇಕು. ಅದಾದಮೇಲೆ ಅದರಲ್ಲಿರ್ತಕ್ಕಂಥ ಅಂಶಗಳನ್ನು ಪರಿಗಣಿಸಿ ಅವರು ಜಾಮೀನಿಗೆ ಅರ್ಜಿ ಹಾಕುವಂಥ ಕಾರಣಕ್ಕೋಸ್ಕರ ಇದೀಗ ವಿಳಂಬ ಆಗ್ತದೆ. ಹೀಗಾಗಿ ಬಹುತೇಕ ಮುಂದಿನ ವಾರ ಅಂದರೆ ಇನ್ನೂ 4-5 ದಿನಗಳಲ್ಲಿ ಆ ಜಾಮೀನಿಗೆ ಅರ್ಜಿ ಹಾಕುವಂಥ ಸಾಧ್ಯತೆ ಇದೆ. ಎಲ್ಲ ವಿಚಾರಗಳನ್ನು ಸಹಿತ ವಿಜಯಲಕ್ಷ್ಮಿ ಅವರು ದರ್ಶನ್ ಅವರ ಗಮನಕ್ಕೆ ತಂದಿದ್ದಾರೆ. ಯಾವುದೇ ರೀತಿಯಿಂದ ಆತಂಕ ಪಡಬೇಡಿ, ಒಂದಿಷ್ಟು ಪ್ರಬಲವಾಗಿರ್ತಕ್ಕಂಥ ಸಾಕ್ಷಿಗಳು ಸಿಕ್ಕಿದೆ, ಇದ್ರ ಬಗ್ಗೆ ನಮ್ಮ ವಕೀಲರು ಕೂಡ ಸ್ಟಡಿ ಮಾಡ್ತಾ ಇದ್ದಾರೆ. ಅದಾದ್ಮೇಲೆ ಎಲ್ಲವನ್ನೂ ಪರಿಗಣಿಸಿ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಜಾಮೀನಿಗೆ ಅರ್ಜಿ ಹಾಕ್ತೀವಿ. ಬಹುತೇಕ ಇನ್ನೂ ಒಂದು 3-4 ದಿನಗಳಲ್ಲಿ ಜಾಮೀನಿಗೆ ಅರ್ಜಿ ಹಾಕ್ತೀವಿ, ಯಾವುದೇ ಕಾರಣಕ್ಕೂ ಚಿಂತೆ ಬೇಡ ಅನ್ನುವಂಥ ರೀತಿಯಲ್ಲಿ ದರ್ಶನ್ ಅವರಿಗೆ ಒಂದು ರೀತಿಯ ಅಭಯವನ್ನು ಕೂಡ ಕೊಟ್ಟಿದ್ರು. ಆದ್ರೆ ಅದಕ್ಕಿಂತ ಪ್ರಮುಖವಾಗಿ ಮತ್ತೊಂದು ಕಡೆಗೆ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಕೊಲೆ ಆರೋಪಿ ದರ್ಶನ್ ಅವರು ದುರ್ನಡತೆಯನ್ನು ತೋರ್ತಿದ್ರು. ಮಾಧ್ಯಮಗಳ ಕ್ಯಾಮರಾವನ್ನ ಕೊಂಡು ಅಸಭ್ಯವಾಗಿರ್ತಕ್ಕಂಥ ರೀತಿಯಲ್ಲಿ ಕೈ ಬೆರಳನ್ನು ತೋರಿಸಿದ್ರು. ಅದಾದ್ಮೇಲೆ ಅದು ಬೇಕು ಇದು ಬೇಕಂತೇಳಿ ಪದೇ ಪದೇ ಜೈಲಾಧಿಕಾರಿಗಳ ಬಳಿ ಬೇಡಿಕೆಯನ್ನಿಟ್ಟು ಒಂದೊಂದೇ ಡಿಮ್ಯಾಂಡ್ಗಳು ನಡೀತಾ ಇದ್ರು, ಕಿರಿಕಿರಿ ಮಾಡ್ತಾ ಇದ್ರು. ಎಲ್ಲವನ್ನೂ ಸಹಿತ ಗಮನಿಸಿರುವಂತ ವಕೀಲರು ದರ್ಶನ್ ಅವರಿಗೆ ಜೈಲಿನಲ್ಲಿದ್ದಾಗ ಅಂದ್ರೆ ಅವ್ರ ಪರವಾಗಿರ್ತಕ್ಕಂಥ ವಕೀಲರು ಒಂದು ಪತ್ರವನ್ನು ಕೂಡ ಬರೆದ್ರು. ಈ ರೀತಿಯ ದುರ್ನಡತೆ ತೋರೋದು ಸರಿಯಲ್ಲ, ಒಂದ್ ವೇಳೆ ಇದೇ ರೀತಿಯ ನಡತೆ ಮುಂದುವರೆದ್ರೆ ಮುಂದೆ ಜಾಮೀನು ಅರ್ಜಿಗೆ ಸಮಸ್ಯೆ ಆಗುತ್ತೆ, ಎಲ್ಲ ಅಂಶಗಳು ಕೂಡ ಇನ್ಕ್ಲೂಡ್ ಆಗುತ್ತೆ. ಒಂದ್ ವೇಳೆ ಜೈಲಾಧಿಕಾರಿಗಳೇನಾದ್ರೂ ನಿಮ್ಮ ನಡತೆಗೆ ಸಂಬಂಧಪಟ್ಟಂತೆ ನಿಮ್ಮ ವರ್ತನೆಗೆ ಸಂಬಂಧಪಟ್ಟಂತೆ ರಿಪೋರ್ಟ್ ಅನ್ನು ಕೊಟ್ಟರೆ ಅದು ಮುಂದೆ ಜಾಮೀನಿಗೆ ಕಷ್ಟ ಆಗುತ್ತೆ ಅನ್ನುವಂಥ ರೀತಿಯಲ್ಲಿ ಅವರಿಗೆ ತಿಳುವಳಿಕೆಯನ್ನು ಹೇಳಿ ಎಚ್ಚರಿಕೆಯನ್ನು ನೀಡಿ ಒಂದು ಪತ್ರವನ್ನ ಬರೆದಿದ್ರು. ಬಹುಶಃ ಆ ಒಂದು ಪತ್ರದ ಅರಿವು ದರ್ಶನ್ ಅವರಿಗೆ ಆಗಿದೆ ಅಂತ ಕಾಣಿಸುತ್ತೆ. ಇದೇ ಕಾರಣಕ್ಕೋಸ್ಕರ ನನ್ನ ಪತ್ನಿ ಮತ್ತು ಆಪ್ತರು ಬಂದಂತ ಸಂದರ್ಭದಲ್ಲಿ ಅಂದ್ರೆ ಭೇಟಿಗೆ ಬಂದಂತ ಸಂದರ್ಭದಲ್ಲಿ ಹಸನ್ಮುಖಿಯಾಗಿ ನಗ್ನಗ್ತಾ ಬಂದ್ರು. ಅದ್ರ ಜೊತೆಗೆ ಎಲ್ಲ ಒಂದ್ ಕಡೆ ಸಭ್ಯತೆಯನ್ನ ಕೂಡ ತೋರಿಸಿದ್ರು. ಹೀಗಾಗಿ ದರ್ಶನ್ ಅವರಿಗೆ ಅವರ ಆಪ್ತ ಅಂದ್ರೆ ಅವರ ವಕೀಲರು ಬರೆದಿರುವಂತ ಪತ್ರದ ಅರಿವಾಗಿದೆ. ಇದೇ ಕಾರಣಕ್ಕೋಸ್ಕರ ಅವರ ನಡವಳಿಕೆಯು ಕೂಡ ಬದಲಾಗಿದೆ. ನೆನ್ನೆ ಬರುವಾಗ ಅದೆಲ್ಲದೂ ಕೂಡ ಕಣ್ಣಿಗೆ ಕಾಣಿತು. ಇದೇ ಕಾರಣಕ್ಕೋಸ್ಕರ ಎಲ್ಲ ಒಂದ್ ಕಡೆಗೆ ದರ್ಶನ್ ಅವರ ವರ್ತನೆ ಕೂಡ ಬದಲಾಗಿದೆ. ಇದೇ ಕಾರಣಕ್ಕಾಗಿ ದರ್ಶನ್ ಅವರು ನೆನ್ನೆ ಚೇರ್ನ ವಿಚಾರವಾಗಿ ಜೈಲಾಧಿಕಾರಿಗಳ ಬಳಿ ಕೇಳದೆ ಅಂದ್ರೆ ನ್ಯಾಯಾಧೀಶರ ಮುಂದೆ ಅವರ ಪರವಾಗಿರ್ತಕ್ಕಂಥ ವಕೀಲರು ಬೇಡಿಕೆಯನ್ನು ಇಟ್ಟರು. ಇದೇ ಒಂದು ಪ್ರಮುಖ ಕಾರಣ ಅಂತ ಹೇಳ್ಬೋದು ಅರವಿಂದ್. ಒಟ್ಟಾರೆಯಾಗಿ ದರ್ಶನ್ ಅವರ ವರ್ತನೆ ಬದಲಾಗಿದೆ. ಮತ್ತೊಂದು ಕಡೆಗೆ ಇಲ್ಲಿ ಜಾಮೀನಿಗಾಗಿ ಅರ್ಜಿ ಹಾಕ್ಲಿಕ್ಕೆ ಇನ್ನೂ ದಿನಗಣನೆ ಆರಂಭವಾಗಿದೆ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ, ಧನ್ಯವಾದ.